ಫ್ರೆಂಡ್ಸ್, ಈ ಸಿಪ್ಪೆ ಭಾಗನೆಲ್ಲ ನಾವು ನೀಟಾಗಿ ನೋಡಿ, ಒಂದು ಆದಷ್ಟು ನೀವು ಎಳೆ ತಗೊಳ್ಳಿ. ಈ ಥರ ಮೇಲಿನ ಸಿಪ್ಪೆ ಭಾಗ ಎಲ್ಲ ನೀಟಾಗಿ ನಾವು ತೆಕ್ಕೊಬೇಕಾಗತ್ತೆ. ನೋಡಿ, ಈ ಥರ ಬರುತ್ತೆ. ಈ ಥರ ಇದು ಮಾಡಿ ಇಲ್ಲಿ ಮುಂದೆದು ಮತ್ತು ಈ ಕಡೆ ಎರಡು ಸೈಡನ್ನು ನಾವು ಕಟ್ ಮಾಡ್ಕೊಬೇಕಾಗತ್ತೆ. ನಾನು ಇದನ್ನು ಸ್ವಲ್ಪ ಇದು ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ಎರಡು ಪೀಸು ಸುಮಾರು ಒಂದು ಅರ್ಧ kg ಆಗಷ್ಟಿದೆ. ಇದು ಮರಗೆಣಸಿದ ಫ್ರೆಂಚ್ ಫ್ರೈಸ್ಗೆ ನಾನು ಸಿಪ್ಪೆ ಭಾಗ ಎಲ್ಲ ತೆಗೆದ್ರೆ ಸೇಮ್ ನಮಗೆ ಗೆಣಸು ಹೆಂಗೆ ಬರುತ್ತೆ ಅದೇ ಥರ ಬರುತ್ತೆ. ಇವಾಗ ನಾವು ಉದ್ದಗೆ ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಫ್ರೆಂಚ್ ಫ್ರೈಸಿಗೆ ನಾವು ಎಷ್ಟು ಸಣ್ಣ ಬೇಕಾ ಆ ಥರ ಸ್ಲೈಸಸ್ ಥರ ನಾವು ಕಟ್ ಮಾಡ್ಕೊಬೇಕಾಗತ್ತೆ. ಉದ್ದಗೆ ಸಣ್ಣಗೆ ನಾನು ಕಟ್ ಮಾಡ್ಕೊತೀನಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ನಾನು ನೀರಲ್ಲಿ ಹಾಕ್ಕೊತೀನಿ. ನೋಡಿ, ಈ ಥರ ನಾವು ಕಟ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ಇವಾಗ ಇದನ್ನು ನಾವು ನೀರೊಳಗಡೆ ಸೇರಿಸ್ಕೊಳ್ಳೋಣ. ಇವಾಗ ನಾನು ಎಲ್ಲನೂ ಕಟ್ ಮಾಡ್ಕೊಂಡು ಫ್ರೆಂಡ್ಸ್, ನಾನು ಫಿಂಗರ್ ಚಿಪ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸುಮಾರು ಒಂದು ಅರ್ಧ kg ಆಗಷ್ಟಿದೆ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಒಂದ್ಸತಿ ಟ್ರೈ ಮಾಡಿ. ಇದನ್ನು ಮತ್ತೆ ನಾನು ಒಂದು 2-3 ಸತಿ ವಾಶ್ ಮಾಡ್ಕೊತೀನಿ. ಇದು ಒಳಗಡೆಯಿಂದ ವೈಟ್ ಭಾಗ ಎಲ್ಲ ನೋಡಿ ಈ ಥರ ಇದೆಯಲ್ಲ, ಇದು 1-2 ಸತಿ ನಾವು ವಾಶ್ ಮಾಡ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಬಿಸಿನೀರು ನಾನು ಕಾಯಕ್ಕಿಟ್ಟಿದ್ದೀನಿ. ಮತ್ತು ಇದು ನಾವು ಮರಗೆಣಸು ಅಂತಿರಲ್ಲ, ಅದನ್ನು ನಾನು ಒಂದು 2-3 ಸತಿ ವಾಶ್ ಮಾಡಿದ್ದೀನಿ. ನೋಡಿ, ವೈಟ್ ಭಾಗ ಎಲ್ಲ ನೀಟಾಗಿ ಹೋಗಿದೆ. ಇವಾಗ ಇದನ್ನು ನಾವು ತೊಗೊಂಡು ಈ ಬಿಸಿನೀರು ಕುದೀತಾ ಇದೆಯಲ್ಲ, ಇದರಲ್ಲಿ ಒಂದು ಸ್ವಲ್ಪ ನಾವು ಒಂದು 1/4 ಭಾಗ ಆಗಷ್ಟು ನಾವು ಬೇಯಿಸ್ಕೊಬೇಕಾಗತ್ತೆ. ಡೀಪ್ ಫ್ರೈ ಮಾಡೋದ್ರಿಂದ ನಾವು ಸ್ವಲ್ಪ 1/4 ಭಾಗ ನಾನು ಸ್ವಲ್ಪ ಬೇಯಿಸ್ಕೊತೀನಿ. ಆಲೂಗಡ್ಡೆಗಿನ್ನ ತುಂಬ ಒಳ್ಳೆಯದಿದು, ಎಲ್ ದೃಷ್ಟಿಯಿಂದ ಇದು. ಈಗ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಸೇರಿಸ್ಕೊತೀನಿ. ಸ್ವಲ್ಪ ಅರಿಶಿನ ಕುದೀತಾ ಇದೆ. ಬೇಗ ಬೆಂದ್ಬಿಡುತ್ತೆ ಇದು. 1/4 ಭಾಗ ನಾವು ಬಾಯ್ಲ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ಫ್ರೆಂಡ್ಸ್, ಚೆಕ್ ಮಾಡೋಣ ಬೆಂದಿದೆ ಇಲ್ಲ ಅನ್ಸಲ್ಲ. ನಾವು 1/4 ಭಾಗ ಬೇಯಿಸ್ಕೊಂಡು ನಮಗೆ ಸಾಕಾಗುತ್ತೆ. ನೋಡಿ, ಈ ಥರ ಮುರಿಬೇಕು. ಇಷ್ಟ ಆದರೂ ನಮಗೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಬ್ರೋಕ್ ಆಗ್ತಾ ಇದೆ. ಇಷ್ಟ ಆದರೆ ನಮಗೆ ಬೆಂದಿದೆ ಅಂತ ಅರ್ಥ ಇದೆ. ನೋಡಿ, ಇವಾಗ ಇದನ್ನು ನಾವು ಒಂದು ಸ್ಟವ್ ಆಫ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡ್ಕೊಂಡು ಈಗ ತೊಗೊಂಡು ನಾವು ಈ ಥರ ನೆಟ್ಟಲ್ಲಿ ನಾವು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಕಂಪ್ಲೀಟಾಗಿ ಇದು ಕೂಲ್ ಆಗಬೇಕಾಗುತ್ತೆ ನಮಗೆ. ಕಂಪ್ಲೀಟಾಗಿ ಕೂಲ್ ಆಗಿ ಇದು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ನಾವು. ಈ ನೀರೇನು ನಮ್ಗೆ ಯೂಸ್ ಆಗಲ್ಲ, ಇದು ಅಷ್ಟೇ. ಇದು ಆಚೆ ಫ್ರೆಂಡ್ಸ್, ಮರಗೆಣಸು ನೀಟಾಗಿ ಕಂಪ್ಲೀಟಾಗಿ ಕೂಲ್ ಆಗಿದೆ. ನೋಡಿ, ಇಷ್ಟು ಸಾಫ್ಟ್ ಅದು ನಮ್ಮ ಮುರಿದ್ರೆ ನೋಡಿ, ಇಷ್ಟು ನಾನು ಈಗಲೂ ತೋರಿಸ್ತೀನಿ. ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ. ಈಗ ನಾವು ಒಂದು ಅಗಲವಾದ ಬಟ್ಲು ತೊಗೊಂಡು ಡೀಪ್ ಫ್ರೈ ಮಾಡೋದ್ರಿಂದ ಈ ಒಂದು ಬಟ್ಲೆ ಮೇಲೆ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಒಂದೊಂದು ಸೇರಿಸ್ಕೊಳ್ಳೋಣ. ನಾನು ಇದಕ್ಕೆ ಮರಗೆಣಸು ತೊಗೊಂಡಿದ್ದೀನಿ, ಬೇಯಿಸಿರೋದು 1/4 ಭಾಗ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಡೀಪ್ ಫ್ರೈಗೆ ಎಣ್ಣೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾರ್ನ್ಫ್ಲವರ್ 2 ಸ್ಪೂನ್ ತೊಗೊಂಡಿದ್ದೀನಿ, ಖಾರದ ಪುಡಿ ಅರ್ಧ ಸ್ಪೂನು, ಜೀರಿಗೆ ಪುಡಿ 1/4 ಟೀ ಸ್ಪೂನು, ಕಾಳು ಮೆಣಸಿನಕಾಯಿ ಪುಡಿ 1/4 ಟೀ ಸ್ಪೂನು, ಪೆರಿ ಪೆರಿ ಮಸಾಲ ಬರುತ್ತೆ 1 ಸ್ಪೂನ್ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ನೀವು ಪೆರಿ ಪೆರಿ ಮಸಾಲನೆಲ್ಲ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಇರೋದ್ರಿಂದ ನಾನು ಚಾಟ್ ಮಸಾಲ ಅಥವಾ ಆಮ್ಚೂರ್ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ. ನೀವು ಪೆರಿ ಪೆರಿ ಮಸಾಲ ಇಲ್ಲ ಅಂತಂದರೆ ಆಮ್ಚೂರ್ ಪೌಡರು ಮತ್ತು ಅಥವಾ ಚಾಟ್ ಮಸಾಲ 2 ಯೂಸ್ ಮಾಡ್ಕೊಂಡು ನೀವು ಬಳಸ್ಕೊಬೋದು. ಮೊದಲಿಗೆ ನಾನು ಇದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮತ್ತು ನಾವು ಇದು ಸ್ಪೈಸಸ್ ಇದೆಯಲ್ಲ, ಸ್ಪೈಸಸ್ ಎಲ್ಲ ಹಾಕೋಣ. ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಎಣ್ಣೆ ಕಾಯ್ಕೆ ಇಟ್ಕೊಂಬೇಡ. ಎಣ್ಣೆ ಕಾಯ್ದ ತಕ್ಷಣ ನಾವು ಹಾಕ್ಕೊಬೋದು. ನಾನು ಸ್ವಲ್ಪ ಎಣ್ಣೆ ಬಳಸೋದು ತುಂಬಾ ಜಾಸ್ತಿ ಇದು ಮಾಡಲ್ಲ. ಪದೇ ಅದನ್ನು ನಾವು ಯೂಸ್ ಮಾಡೋದು ಬೇಡ ಅಂತಷ್ಟೇ. ನಮ್ಗೆ ಎಷ್ಟು ಬೇಕಷ್ಟೇ. ಇದು ನಮ್ಮ ಮಾಮೂಲಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಕಾಯ್ತಾ ಇಲ್ಲಿ ನೋಡಿ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ನೀವು ಪೆರಿ ಪೆರಿ ಮಸಾಲ ಬೇಕು ಅಂದರೆ ಎಣ್ಣೆಲಿ ಡೀಪ್ ಫ್ರೈ ಮಾಡಿದ್ಮೇಲೆ ನೀವು ಸೇರಿಸ್ಕೊಬೋದು. ನಾನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಖಾರದ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ಪೆರಿ ಪೆರಿ ಮಸಾಲ ಮತ್ತು ರುಚಿಗೆ ಉಪ್ಪು ಬಂದು ನಾನು ಒಂದು 3/4 ಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ. ಮತ್ತು ಕಾರ್ನ್ಫ್ಲೋರು 2 ಸ್ಪೂನ್ ಇದೆ. ಇಷ್ಟೇ ಫ್ರೆಂಡ್ಸ್, ಇದು ತುಂಬ ಈಸಿ ಮಾಡೋದು. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅರಿಶಿನ ಆಲ್ರೆಡಿ ನಾನು ಮರಗೆಣಸು ನಾವು ನೀರಲ್ಲಿ ಬೇಯಿಸ್ಕೊಂಡ್ರಲ್ಲ ಆ ಟೈಮಲ್ಲಿ ನಾನು ಸೇರಿಸಿದ್ದೀನಿ. ಅದರಿಂದ ಅರಿಶಿನ ಸೇರಿಸ್ತಾ ಇಲ್ಲ. ನಿಮ್ಗೆ ಏನೋ ಒಂದು ಸ್ವಲ್ಪ ಗಟ್ಟಿ ಅನಿಸೋದು ಇಲ್ಲ ನೀರು ಅಥವಾ ಸ್ವಲ್ಪ ಎಣ್ಣೆ ನೀವು ಹಾಕ್ಕೊಂಡು ಸ್ವಲ್ಪ ನೀವು ಕಲಿಸ್ಕೊಬೋದು. ನೀರು ತುಂಬ ಬೇಡ, ಸುಮ್ಮನೆ ಚಿಮ್ಕಿಸ್ಕೊಂಡ್ರೆ ಸಾಕು ನಮಗೆ.
ನೋಡಿ, ನಾನು ಸ್ವಲ್ಪ ನೀರು ಚಿಮ್ಮಿಸ್ಕೊತೀನಿ. ಸುಮ್ಮನೆ ಹಿಂಗೆ ಕೈನ ಒದ್ದೆ ಮಾಡ್ಕೊಂಡು ನೀರು ಹಿಂಗೆ ಚಿಮ್ಮಿಸ್ಕೊಬೇಕಾಗುತ್ತೆ. ಈ ಥರ ಚಿಮ್ಮಿಸ್ಕೊಂಡ್ರೆ ನೀಟಾಗಿ ಕಾರ್ನ್ಫ್ಲವರು ಮತ್ತು ನಾವು ಹಾಕಿರೋ ಮಸಾಲೆ ನೀಟಾಗಿ ನಾವು ಮರ್ಗೆಂಟ್ಸ್ಗೆ ನೀಟಾಗಿ ಅಂಟ್ಕೊಳ್ಳುತ್ತೆ ನೋಡಿ. ಈ ಥರ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ಕಾಫಿ ಟೀ ಜೊತೆ ಆರಾಮಾಗಿ ನಾವು ತಿನ್ಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ದಿಢೀರಾಗಿ ನಾವು ಮಾಡ್ಕೊಬೋದು. ಆಲೂಗಡ್ಡೆ ಇದನ್ನು ಫ್ರೈಡ್ ರೈಸ್ ಪೊಟ್ಯಾಟೋಟೆಲ್ಲ ಮಾಡ್ತಿಲ್ಲ, ಫ್ರೆಂಚ್ ಫ್ರೈಸ್ ಥರನೇ ಸೇಮ್ ಮರ್ಗೆಂಟ್ಸಲ್ಲೂ ಇದೇ ಥರನೇ ಬರುತ್ತೆ. ಸೇಮ್ ಟೇಸ್ಟು ಹಂಗೆ ಇರುತ್ತೆ. ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಕಾದಿದೆ. ಇದು ಮಿಕ್ಸ್ ಆಗಿದೆ ಮರ್ಗೆಂಟ್ಸ್ನ ಫ್ರೆಂಚ್ ಫ್ರೈಸು ಅಥವಾ ಮರ್ಗೆಂಟ್ಸಲ್ಲಿ ನಾನು ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಒಂದೊಂದೇ ಬಿಡಿಯಾಗಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ನಾನು 2 ಸತಿ ಡೀಪ್ ಫ್ರೈ ಮಾಡ್ಕೊತೀನಿ. ಕ್ರಿಸ್ಪಿಯಾಗಿ ನಮಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಕ್ರಿಸ್ಪಿಯಾಗಿ ಬರುತ್ತೆ. ನಾನು 2 ಸತಿ ಡೀಪ್ ಫ್ರೈ ಮಾಡ್ತೀನಿ, ಅವಾಗ ಇನ್ನೂ ನಮಗೆ ಕ್ರಿಸ್ಪಿ ಬರುತ್ತೆ. ಹೈ ಫ್ಲೇಮಲ್ಲೇ ನಾವು ಒಂದು 2 ನಿಮಿಷ ನಾವು ಡೀಪ್ ಫ್ರೈ ಮಾಡಿದ್ಮೇಲೆ ನಾನು ಮತ್ತೆ ಈಗ ತೆಗೆದ್ಬಿಟ್ಟು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮತ್ತೆ ನಾನು 2 ಸತಿ ಡಬಲ್ ಡೀಪ್ ಫ್ರೈ ಮಾಡ್ಕೊತೀನಿ. ಒಂದು ಪ್ಲೇಟಿಗೆ ಸೇರಿಸ್ಕೊತೀನಿ. ನಾನು ಹಾಕ್ತಾಯಿದ್ರೆ ನೋಡಿ ಸೌಂಡ್ ಈ ಥರ ಬರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಕಲರ್ ಬೇಕು ಅಂತಂದರೆ ನೀವು ಅರಿಶಿನ ಸೇರಿಸ್ಕೊಬೋದು ನೋಡಿ ಈ ಥರ. ಈಗ ಮತ್ತೆ ನಾನು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಮತ್ತೆ 2ನೇ ಸತಿ ನಾನು ಇದು ನಾವು ಯಾವುದು ಮಾಡಿದ್ರೋ ಮತ್ತೆ 2ನೇ ಸತಿ ನಾನು ಸೇರಿಸ್ಕೊತಾ ಇದ್ದೀನಿ. ನಾನು ಆಮೇಲೆ ಟಿಶ್ಯೂ ಪೇಪರು ಸೇರಿಸ್ಕೊತೀನಿ. ನಾನು ನೀವು ಸಿಂಗಲ್ ಹಾಕಿ ನಾನು ಒಂದೇ ಸತಿ 2-3 ಥರ ಈ ಥರ ಅಂದ್ಕೊಂಡಿದ್ದೆ. ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಕ್ರಿಸ್ಪಿ 2ನೇ ಸತಿ ನಾವು ಡೀಪ್ ಫ್ರೈ ಮಾಡೋದೇನೆಂದರೆ ಚೆನ್ನಾಗಿ ಕ್ರಿಸ್ಪಿನೆಸ್ಸು ನಮಗೆ ಕಂಚಿನೆಸ್ ಸಿಗುತ್ತೆ ಅಂತ ನಾನು 2 ಸತಿ ನಾನು ಡೀಪ್ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್ ರೆಡಿಯಾಗಿದೆ. ಇವಾಗ ನಾನೊಂದು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಂತೀನಿ ನೋಡಿ. ಎಕ್ಸಸ್ ಆಯಿಲ್ ಎಲ್ಲ ನೀಟಾಗಿ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡ್ತಿದೆ. ನಾನು ಉಳಿದಿದ್ದೆಲ್ಲ ಎಣ್ಣೆಯಲ್ಲಿ ಕಟ್ಕೊತೀನಿ ನೋಡಿ. ರೆಡಿಯಾಗಿದೆ ಫ್ರೆಂಡ್ಸ್. ಮರ್ಗೆಂಟ್ಸ್ನ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ನೋಡಿ. ಕ್ರಿಸ್ಪಿಯಾಗಿದೆ. ಆರಿದ್ಮೇಲೆ ಅಂತ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಕಂಚಿನೆಸ್ ಆಗಿರುತ್ತೆ. ನೀವು ಉಪ್ಪು ಖಾರ ನೋಡಿ ನೀವು ಹಾಕ್ಕೊಳ್ಳಿ ನೋಡಿ. ಆರಿದ್ಮೇಲೆ ಇನ್ನೂ ಸಾಫ್ಟ್ನೆಸ್ ಇರುತ್ತೆ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಮರ್ಗೆಂಟ್ಸ್ನ ಫ್ರೆಂಚ್ ಫ್ರೈಸು ರೆಡಿಯಾಗಿದೆ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.